ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವು ಅಂದ್ಕೊಂಡಿರ್ಬೋದು ಇದೇನು ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಊರಿಗೆ ಬಂದಿದ್ದೆ, ಹಾಗಾಗಿ ನಾನು ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕೆ ಆಯಿತು. ಸೊ ಇನ್ಸೈಡ್ ಬಂದುಬಿಟ್ಟು ನನಗೆ ಅಷ್ಟು ಬೆಳಕಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಔಟ್ಸೈಡ್ ಬಂದುಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈಗ ನೀವು ಅಂದ್ಕೊಳ್ಳಿ ನಾನು ಏನು ವೀಡಿಯೋ ಮಾಡೋದು ಪರ್ಪಸ್ ಅಂದರೆ, ಫಸ್ಟು ನೀವು ಏನಾದರೂ ಚಾನಲ್ಸ್ ಏನಾದರೂ ಕ್ರಿಯೇಟ್ ಮಾಡಿದರೆ ಒಂದೇ ಇಮೇಲ್ ಐ ಡಿಯಿಂದ, ಸೊ ಇವತ್ತೇ ನಿಲ್ಲಿಸಿ ಆ ಥರ ಒಂದೇ ಇಮೇಲ್ ಐ ಡಿಯಿಂದ ನೀವು ಚಾನಲ್ಸ್ನ ಕ್ರಿಯೇಟ್ ಮಾಡಬೇಡಿ. ಒಂದೇ ಇಮೇಲಿಂದ 4 ಚಾನಲ್ಸ್ ಮಾಡಿದರೆ ಅದೇ ಇಮೇಲ್ಗೆ ನೀವೇನು ಮಾಡಿರ್ತೀರ, ಗೂಗಲ್ ಆ್ಯಡ್ಸೆನ್ಸ್ನು ಕನೆಕ್ಟ್ ಮಾಡಿರ್ತೀರ. ಸೊ ಈಗ ಒಂದು ಚಾನಲ್ಗೆ ಒಂದೇ ಬಂದುಬಿಟ್ಟು ಗೂಗಲ್ ಆ್ಯಡ್ಸೆನ್ಸು ಕನೆಕ್ಟ್ ಆಗೋದು, ಲೈಕ್ ಮಲ್ಟಿಪಲ್ ಚಾನಲ್ಸ್ಗೆ ಬೇರೆ ಬೇರೆ ಗೂಗಲ್ ಆ್ಯಡ್ಸೆನ್ಸು ಕನೆಕ್ಟ್ ಆಗುತ್ತೆ. ಲೈಕ್ ನೀವು ಒಂದು ನಿಮ್ಮ ಹೆಸ್ರದ್ದು ಕೊಟ್ಟಿರ್ತೀರ, ಇನ್ನೊಂದು ಚಾನಲ್ಗೆ ನಿಮ್ಮ ಅಮ್ಮದು, ಅಪ್ಪದು, ಇಲ್ಲ ಅಕ್ಕ ತಮ್ಮ ಯಾರಾದರೂ ಇದ್ದರೆ ಅವ್ರದ್ದು ನೀವು ಕೊಟ್ಟಿರ್ತೀರ ಅಂದ್ಕೊಳ್ಳಿ. ಬೈ ಚಾನ್ಸ್ ಇನ್ ಫ್ಯೂಚರ್ಸು ನಿಮಗೇನಾದರೂ ಅದಕ್ಕೆ ಒಂದು ಚಾನಲಲ್ಲಿ ಏನಾದರೂ ನಿಮ್ಮದು ಕಾಪಿರೈಟ್ ಸ್ಟ್ರೈಕ್ ಬಂದಾಗ, ಇಲ್ಲ ಇನ್ವ್ಯಾಲಿಡ್ ಆ್ಯಕ್ಟಿವಿಟಿ ಏನಾದರೂ ಬಂದಾಗ, ಇಲ್ಲ ಮುಂದಕ್ಕೆ ಹೋಗಿ ಯಾರಾದರೂ ನಿಮಗೆ ಏನಾದರೂ ರಿಪೋರ್ಟ್ಸ್ ಏನಾದರೂ ತುಂಬ ಕೊಟ್ಟಾಗ ಆಗೇನಾಗುತ್ತೆ, ಚಾನಲ್ ಬಂದುಬಿಟ್ಟು ಡೈರೆಕ್ಟ್ ಡಿಲೀಟ್ ಆಗುತ್ತೆ. ಸೊ ಆ ಥರ ಏನಾದರೂ ಆದಾಗ ನಿಮ್ಮದು ಒಂದು ಚಾನಲ್ ಮಾತ್ರ ಬಂದುಬಿಟ್ಟು ಡಿಲೀಟ್ ಆಗೋಲ್ಲ. ನಿಮ್ಮದು ಬಂದುಬಿಟ್ಟು ಎಲ್ಲ ಚಾನಲ್ಸ್ ನೀವು ಏನು ಕ್ರಿಯೇಟ್ ಮಾಡಿರ್ತೀರ ಆ್ಯಂಡ್ ಅದ್ರ ಜೊತೆಗೆ ನೀವೇನು ಗೂಗಲ್ ಆ್ಯಡ್ಸೆನ್ಸ್ನು ಕನೆಕ್ಟ್ ಮಾಡಿರ್ತೀರ ಅದ್ರ ಜೊತೆಗೆ ಅವೆಲ್ಲನೂ ಸೇರಿಸಿ ಬಂದುಬಿಟ್ಟು ಡಿಲೀಟ್ ಆಗುತ್ತೆ ನಿಮ್ಮದು. ಸೊ ಹಾಗಾಗಿ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನೀವು ಮಲ್ಟಿಪಲ್ ಚಾನಲ್ಸ್ನ ಕ್ರಿಯೇಟ್ ಮಾಡಬೇಡಿ ಒಂದೇ ಜಿಮೇಲಿಂದ, ಓಕೆನಾ? ಒಂದೇ ಜಿಮೇಲಿಂದ ಕ್ರಿಯೇಟ್ ಮಾಡಬೇಡಿ. ಬೇರೆ ಬೇರೆ ಜಿಮೇಲ್ಸ್ನ ನೀವು ಬಂದುಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಬೇರೆ ಬೇರೆ ಏನು ನಿಮ್ಮದು ಚಾನಲ್ಸ್ ಇದೆ ಅದನ್ನು ನೀವು ಮಾಡ್ಬೋದು. ಒಂದೇ ಇಮೇಲಿಂದ 4 ಐ ಡಿಸ್ನ ಕ್ರಿಯೇಟ್ ಮಾಡಬೇಡಿ, ಎಷ್ಟೂ ಕ್ರಿಯೇಟ್ ಮಾಡಬೇಡಿ. ಜಸ್ಟ್ ಒಂದು ಇಮೇಲಿಂದ ಒಂದೇ ಚಾನಲ್ನ ಕ್ರಿಯೇಟ್ ಮಾಡಿ, ಅದರಿಂದ ನಿಮಗೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಅದರಿಂದ ಒಂದು ಮಾಡಿ, ಓಕೆನಾ? ಸೊ ಒಂದೇ ಇಮೇಲಿಂದ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಮಾಡೋದಾದರೆ ಇವನ್ ಫ್ಯೂಚರ್ಸ್ ಬಂದುಬಿಟ್ಟು ನಿಮ್ಮದೇ ಏನಾದರೂ ತಪ್ಪು ಮಾಡಿಬಿಟ್ರೆ, ಬೈ ಮಿಸ್ಟೇಕಾಗೂ ತಪ್ಪಾಗ್ಬಿಡ್ತಾ, ಬೈ ಮಿಸ್ಟೇಕಾಗಿಯೂ ಏನಾದರೂ ತಪ್ಪು ಮಾಡಿದರೆ ನೀವು, ಅದು ಯೂಟ್ಯೂಬ್ಗೆ ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಾರೆ, ನಮಗೆ ಏನು ಎಕ್ಸ್ಕ್ಯೂಸಸ್ ಏನು ಅವ್ರು ನಮಗೆ ಕೊಡಲ್ಲ. ಡೈರೆಕ್ಟ್ ಏನು ಮಾಡ್ತಾರೆ, ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಅವರು ಒಂದು ಇಮೇಲ್ನ ಸಮೇತ ನಿಮಗೆ ಕಳಿಸಲ್ಲ. ಆಗೇನಾಗುತ್ತೆ, 4 ಚಾನಲ್ಸ್, ನಿಮ್ಮದು ಎಷ್ಟು ಚಾನಲ್ಸ್ನ ನೀವು ಕ್ರಿಯೇಟ್ ಮಾಡಿದ್ರಿ ಆ 4 ಚಾನಲ್ಸು ನಿಮ್ಮದು ಅಲ್ಲಿಂದ ಅವರು ಔಟ್ ಮಾಡಿಬಿಡ್ತಾರೆ. ಆಗ ನೀವು ಹುಡುಕ್ತಾ ಇರಬೇಕು ಎಲ್ಲೋಯ್ತು ನನ್ನ ಚಾನಲ್ಸ್ ಅಂತ. ಸೊ ಹಾಗಾಗಿ ಹೇಳ್ತಾ ಇರೋದು ಗೈಸ್, ಯಾವುದೇ ಕಾರಣಕ್ಕೂ ಒಂದೇ ಇಮೇಲಿಂದ ನೀವು ಮಲ್ಟಿಪಲ್ ಚಾನಲ್ಸ್ನ ಕ್ರಿಯೇಟ್ ಮಾಡಬೇಡಿ. ಬೇರೆ ಇಮೇಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಬೇರೆ ಬೇರೆ ಚಾನಲ್ಸ್ನ ಕ್ರಿಯೇಟ್ ಮಾಡಿ, ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.